8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೆಯ ತರಗತಿಯ ಪೋಯಮ್ 2 ಎ ಚೈಲ್ಡ್ಸ್ ಈವ್ನಿಂಗ್ ಪ್ರೇಯರ್, ಒಂದು ಮಗುವಿನ ಸಾಯಂಕಾಲದ ಪ್ರಾರ್ಥನೆ, ಈ ಒಂದು ಪದ್ಯವನ್ನು ನಿಮಗೆ ಮೆಮೊರೈಸೇಷನ್ಗೆ ಕೇಳಲಾಗಿದೆ. ಈ ಪದ್ಯವನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ಈಗ ಲಕ್ಷ್ಯ ಕೊಟ್ಟು ಆಲಿಸಿ. ಇದು ಎಕ್ಸಾಮ್ ದೃಷ್ಟಿಕೋನದಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೋಯಮ್ ಆಗಿದ್ದು, ಮೊದಲಿಗೆ ನಾವು ಇಲ್ಲಿ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಶುರು ಮಾಡೋಣ ವಿದ್ಯಾರ್ಥಿಗಳೇ. ಯೂಸುವಲಿ ಅವರ್ ಮದರ್ ಟೀಚಸ್ ಅಸ್ ಟು ಪ್ರೇ ಟು ಗಾಡ್. ಸಾಮಾನ್ಯವಾಗಿ ನಮ್ಮ ತಾಯಿ ಟೀಚಸ್ ನಮಗೆ ಬೋಧಿಸುತ್ತಾಳೆ ಅಥವಾ ಮಾರ್ಗದರ್ಶಿಸುತ್ತಾಳೆ. ಏನಂತೇಳಿ ನಮಗೆ ಮಾರ್ಗದರ್ಶಿಸ್ತಾಳೆ ಅಂತಂದರೆ ಟು ಪ್ರೇ ಟು ದ ಗಾಡ್, ದೇವರಿಗೆ ಪ್ರಾರ್ಥನೆ ಮಾಡಿ ಎಂದು ಅವಳು ನಮಗೆ ಹೇಳುತ್ತಾಳೆ. ಬಿಫೋರ್ ವಿ ಬಿಗಿನ್ ಅವರ್ ಆ್ಯಕ್ಟಿವಿಟೀಸ್, ಯಾವಾಗ ಪ್ರೇಯರ್ ಮಾಡಂತ ಹೇಳ್ತಾಳೆ ತಾಯಿ ನಮಗೆ ಅಂತಂದರೆ ಬಿಫೋರ್ ಮುಂಚೆ, ವಿ ಬಿಗಿನ್ ಅವರ್ ಆ್ಯಕ್ಟಿವಿಟೀಸ್ ನಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಪ್ರಾರ್ಥನೆ ಮಾಡುವಂತೆ ನಮ್ಮನ್ನು ಕೇಳ್ತಾಳೆ. ಆಮೇಲೆ ಮತ್ತು ಬಿಫೋರ್ ಗೋಯಿಂಗ್ ಟು ಬೆಡ್, ನಾವು ಮಲಗಿಕೊಳ್ಳಿಕ್ಕೆ ಹೋಗ್ತೀವಲ್ಲ ಅದಕ್ಕಿಂತ ಮುಂಚೆ ಪ್ರೇಯರ್ ಮಾಡುವಂತೆ ತಾಯಿ ನಮಗೆ ಮಾರ್ಗದರ್ಶನ ಮಾಡುತ್ತಾಳೆ. ಪ್ರೇಯರ್ ಕ್ಯಾನ್ ಬಿ ಸೇಡ್ ಸೈಲೆಂಟ್ಲಿ, ನಾವು ಹೇಳುವಂತಹ ಪ್ರಾರ್ಥನೆಯನ್ನು ನಾವು ನಿಶಬ್ದವಾಗಿ, ಶಬ್ದವನ್ನು ಮಾಡದೆ ಆ ಪ್ರಾರ್ಥನೆಯನ್ನು ಮಾಡಬೇಕು. ಆರ್ ಅಲೌಡ್, ಅಥವಾ ಜೋರಾಗಿ ಹೇಳುವ ಸಹಿತ ಪ್ರಾರ್ಥನೆಯನ್ನು ಮಾಡಬಹುದು. ಸಿನ್ಸಿಯರ್ ಪ್ರೇಯರ್ ರೀಚಸ್ ದ ಗಾಡ್, ನಾವು ಮಾಡುವಂತಹ ಸಿನ್ಸಿಯರ್ ಆಗಿರ್ತಕ್ಕಂತಹ ಒಂದು ಪ್ರಾರ್ಥನೆ ಏನಿದೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಾರ್ಥನೆ ಏನಿದೆ, ಅದು ದೇವರನ್ನು ಮುಟ್ಟುತ್ತದೆ. ಹಿ ಗ್ರ್ಯಾಂಟ್ಸ್ ವಾಟ್ ಯು ಆಸ್ಕ್ ಫಾರ್, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನೀನು ಏನು ಕೇಳಿದ್ದೇನಲ್ಲ ಅದನ್ನು ಏನು ಮಾಡಬಹುದು, ಕರುಣಿಸಬಹುದು, ನಿನಗೆ ಅದನ್ನು ಒದಗಿಸಿಕೊಡಬಹುದು. ವಾಟ್ ಯು ಆಸ್ಕ್ ಫಾರ್, ಏನು ನಾನು ಕೇಳಿದ್ದೀಯಲ್ಲ ಅದನ್ನು ಆ ದೇವರು ಏನು ಮಾಡ್ಬೋದಪ್ಪ ಅಂತಂದರೆ ನಿಮಗೆ ಒದಗಿಸಿಕೊಡಬಹುದು. ಐ ಬಿಲೀವ್, ಇನ್ನು 2ನೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ಐ ಬಿಲೀವ್ ಯು ಪ್ರೇ ಟು ಗಾಡ್ ಎವ್ರಿ ಡೇ, ನಾನು ನಂಬ್ತೀನಿ ಎಲ್ಲ ವಿದ್ಯಾರ್ಥಿಗಳು ನೀವು ದಿನಾಲೂ ಪ್ರಾರ್ಥನೆಯನ್ನು ಮಾಡ್ತೀರಿ. ಇಫ್ ಸೊ, ಒಂದು ವೇಳೆ ನೀವು ಹಾಗೆ ಪ್ರಾರ್ಥನೆ ಮಾಡ್ತಿದ್ರೆ ವಾಟ್ ಡು ಯು ಆಸ್ಕ್ ಫಾರ್ ಇನ್ ಯುವರ್ ಪ್ರೇಯರ್, ಹಾಗಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಏನನ್ನು ಕೇಳಿಕೊಳ್ಳುತ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮಗೆ. ಡಿಸ್ಕಸ್ ಇನ್ ಫೇರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್, ನಿಮ್ಮ ಸ್ನೇಹಿತರೊಂದಿಗೆ ಏನು ಮಾಡ್ಕೊಳ್ಳಿ, ನೀವು ಮಾಡ್ತಕ್ಕಂಥ ಪ್ರೇಯರ್ನ ಏನನ್ನು ಪ್ರೇಯರ್ ಮಾಡ್ಕೊಳ್ತೀರಾ, ಏನನ್ನು ಕೇಳ್ಕೊಳ್ತೀರಿ ದೇವರಲ್ಲಿ, ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಇಲ್ಲಿ ಹೇಳಲಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಖ್ಯ ಪದ್ಯಕ್ಕೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರವನ್ನು ಗಮನಿಸಬಹುದು. ಇಲ್ಲಿ ಒಬ್ಬ ಹುಡುಗ ತಾನು ಮಲಗುವ ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರಿಗೆ. ಪ್ರಾರ್ಥನೆ ಮಾಡುವಂಥ ಒಂದು ಚಿತ್ರಣವನ್ನು ನಿಮ್ಮ ಕಣ್ಣು ಮುಂದೆ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಆತ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ. ಬನ್ನಿ ಅದನ್ನು ನೋಡೋಣ. ಏರ್ ಆನ್ ಮೈ ಬೆಡ್ ಮೈ ಲಿಮ್ಸ್ ಐ ಲೇ, ಅಥವಾ ಐ ಲೈ ಅಂತ ಅರ್ಥ ಆಗುತ್ತೆ. ಇಲ್ಲಿ ಏರ್, ಏರ್ ಅಂತಂದರೆ ಮುಂಚೆ, ಬಿಫೋರ್ ಅಂತ ತಿಳ್ಕೊಬೇಕು ನೀವು. ಆನ್ ಮೈ ಬೆಡ್ ಅಂದರೆ ಆ ಹುಡುಗ ತಾನು ಹಾಸಿಗೆ ಹೋಗುವ ಮುಂಚೆ ಅಥವಾ ಮಲಗುವ ಮುಂಚೆ ಅಂತ ನೀವು ಆ ರೀತಿ ತಿಳ್ಕೊಬೇಕು. ಏರ್ ಆನ್ ಮೈ ಬೆಡ್ ಮೈ ಲಿಮ್ಸ್, ಮೈ ಲಿಮ್ಸ್ ಅಂದರೆ ಇಲ್ಲಿ ಆ ಹುಡುಗನ ಅಂಗಾಂಗಗಳು, ಕೈ ಕಾಲು ಅಂತ ಅರ್ಥ ಆಗುತ್ತೆ. ಮೈ ಲಿಮ್ಸ್ ಐ ಲೇ, ನಾನು ಹಾಸಿಗೆಯ ಮೇಲೆ ಮಲಗುವ ಮುನ್ನ ಅಥವಾ ಮಲಗುವ ಮುಂಚೆ, ಆ ರೀತಿಯಾಗಿ ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಗಾಡ್ ಗ್ರ್ಯಾಂಟ್ ಮಿ ಗ್ರೇಸ್ ಮೈ ಪ್ರೇಯರ್ ಸೇ, ಈಗ ಹುಡುಗ ಏನು ಮಾಡ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಯನ್ನು ಕೇಳಿ ಗಾಡ್ ಗ್ರ್ಯಾಂಟ್ ಮಿ ಗ್ರೇಸ್, ನನಗೆ ಕೃಪೆ ಮಾಡು, ದೇವರೇ ನನ್ನ ಪ್ರಾರ್ಥನೆಯನ್ನು ಹೇಳಲು ನನಗೆ ಕೃಪೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಆ ಹುಡುಗ ಈಗ ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡಿದ್ದಾನೆ. ಗಾಡ್ಗೆ ಹೇಳ್ತಾ ಇದ್ದಾನೆ, ದೇವರಿಗೆ ಹೇಳ್ತಾ ಇದ್ದಾನೆ, ಗಾಡ್ ಗ್ರ್ಯಾಂಟ್ ಮಿ ಗ್ರೇಸ್, ನಿನ್ನ ಕೃಪೆ ನನಗೆ ಸಿಗಲಿ, ನಿನ್ನ ಕೃಪೆ ನನಗೆ ಕೃಪೆ ಮಾಡು. ಮೈ ಪ್ರೇಯರ್ ಸೇಸ್, ನಾನೀಗೇನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಲ್ಲ ಈ ಒಂದು ಪ್ರಾರ್ಥನೆಗೆ ನೀವು ಕೃಪೆ ಮಾಡು ಅಂತ ಆತ ಕೇಳ್ಕೊಳ್ತಾ ಇದ್ದಾನೆ. ಏನಂತ ಕೇಳ್ಕೊಳ್ತಾ ಇದ್ದಾನೆ ಆ ಹುಡುಗ ಅಂತಂದರೆ, ಓ ಗಾಡ್
ಓ ದೇವರೇ, ಪ್ರಿಸರ್ವ್ ಮೈ ಮದರ್ ಡಿಯರ್. ಪ್ರಿಸರ್ವ್ ಮೈ ಡಿಯರ್ ಮದರ್ ಅಂತ ನೀವು ತಿಳ್ಕೊಬೋದು. ಇಲ್ಲಿ ನನ್ನ ಪ್ರೀತಿಯ ತಾಯಿಯನ್ನು ನೀನು ಮಾಡು, ರಕ್ಷಣೆ ಮಾಡು, ಕಾಪಾಡು ಅಂತ ಆ ಮಗು ತನ್ನ ತಾಯಿಯ ಬಗ್ಗೆ ದೇವರಲ್ಲಿ ಕೇಳ್ಕೊಳ್ತಾ ಇದೆ. ಓ ದೇವರೇ, ನನ್ನ ಪ್ರೀತಿಯ ತಾಯಿಯನ್ನು ಕಾಪಾಡು ಎಂದು ಆ ಮಗು ಇಲ್ಲಿ ದೇವರಲ್ಲಿ ಕೇಳ್ಕೊಳ್ತಾ ಇದೆ. ಇನ್ನು 4ನೇ ಲೈನ್ನಲ್ಲಿ ಇನ್ ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ಫಾರ್ ಮೆನಿ ಅ ಇಯರ್. ಹೇಗೆ ಅವಳನ್ನು ಪ್ರಿಸರ್ವ್ ಮಾಡಬೇಕು, ಹೇಗೆ ಕಾಪಾಡಬೇಕು ಅಂತಂದರೆ, ಇನ್ ಹೆಲ್ತ್ ಅವಳಿಗೆ ಸಾಕಷ್ಟು ಆರೋಗ್ಯವನ್ನು ಕೊಡು, ಆ್ಯಂಡ್ ಸ್ಟ್ರೆಂತ್ ಶಕ್ತಿಯನ್ನು ಕೊಡು, ಫಾರ್ ಅ ಮೆನಿ ಇಯರ್ ಅಂತಂದರೆ ಬಹಳಷ್ಟು ವರ್ಷಗಳ ಕಾಲ, ಹಲವು ವರ್ಷಗಳ ಕಾಲ ಅವಳು ಜೀವಿಸುವಂತೆ ಅವಳಿಗೆ ರಕ್ಷಣೆ ಕೊಡು, ಅವಳು ಬದುಕುವಂತೆ ಅವಳಿಗೆ ಒಂದು ಕಾಪಾಡು ಅಂತ ಹೇಳಿ ದೇವರ ಹತ್ರ ಆತ ಕೇಳ್ಕೊಳ್ತಾ ಇದ್ದಾನೆ. ಇನ್ ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ಅಂತ ಹೇಳ್ತಾನೆ. ಆ ತಾಯಿಗೆ ಆರೋಗ್ಯ ಕೊಡು ಮತ್ತು ಶಕ್ತಿಯನ್ನು ಕೊಡು, ಇನ್ನೂ ಹಲವು ವರ್ಷ ಬದುಕುವ ಹಾಗೆ. ಆ್ಯಂಡ್ ಓ ಪ್ರಿಸರ್ವ್ ಮೈ ಫಾದರ್ ಟು. ಮಗು ಮುಂದುವರೆದು ಕೇಳುತ್ತೆ, ಆ ಹುಡುಗ ಮುಂದುವರೆದು ಕೇಳ್ತಾನೆ, ಓ ಮೀನ್ಸ್ ಓ ಗಾಡ್, ಓ ದೇವರೇ, ಪ್ರಿಸರ್ವ್ ಮೈ ಫಾದರ್ ಟು. ನನ್ನ ತಾಯಿಯನ್ನು ಹೇಗೆ ಕಾಪಾಡ್ತಾ ಇದೆಯಲ್ಲ ಅಥವಾ ಕಾಪಾಡ್ತೀಯಲ್ಲ, ಅದೇ ರೀತಿಯಾಗಿ ನನ್ನ ತಂದೆಯನ್ನು ಕೂಡ ಅನ್ನೋದಕ್ಕೆ ಇಲ್ಲಿ TOO ಅಂತ ಬಳಸ್ತೇವೆ. ಪ್ರಿಸರ್ವ್ ಮೈ ಫಾದರ್ ಟು. ಆ್ಯಂಡ್ ನನ್ನ ತಂದೆಯನ್ನು ನೀನು ಹಾಗೆ ಕಾಪಾಡು, ನನ್ನ ತಾಯಿನ ಹೇಗೆ ಕಾಪಾಡ್ತಾ ಇದೆಯಲ್ಲ ಹಾಗೆ ಅದೇ ನನ್ನ ತಂದೆಯನ್ನು ಕಾಪಾಡು. ಆ್ಯಂಡ್ ಮೇ ಐ ಪೇ ಹಿಮ್ ರೆವರೆನ್ಸ್ ಡ್ಯೂ. ಯಾಕಂದರೆ ನಮ್ಮ ತಂದೆಯನ್ನು ಕಾಪಾಡಬೇಕು ನೀನು. ಯಾಕೆ ಕಾಪಾಡಬೇಕು ಅಂತಂದರೆ ಹೇಳ್ತಾನೆ, ಮತ್ತು ಮೇ ಐ ಪೇ ಹಿಮ್ ರೆವರೆನ್ಸ್ ಡ್ಯೂ ಅಂತ ಹೇಳ್ತಾನೆ. ರೆವರೆನ್ಸ್ ಅಂದರೆ ಇಲ್ಲಿ ಗೌರವ ಕೊಡುವುದು ಅಂತ ಅರ್ಥ ಆಕೈತೆ. ಇಲ್ಲಿ ನಾನು ನನ್ನ ತಂದೆಗೆ ಸಲ್ಲಿಸಬೇಕಾದ ಗೌರವವನ್ನು ನೀಡುವಂತೆ ನನಗೆ ನೀ ಮಾಡು ಅಂತ ಆ ಮಗು ಕೇಳ್ಕೊಳ್ತಾ ಇದೆ. ಆ್ಯಂಡ್ ಮೇ ಐ ಪೇ ಹಿಮ್ ರೆವರೆನ್ಸ್ ಅಂದರೆ ಗೌರವ ಕೊಡುವ ಹಾಗೆ ಮಾಡು, ಡ್ಯೂ ಅಂತ ಹೇಳ್ತಾನೆ. ಮುಂದುವರೆದುಬಿಟ್ಟು ಆ್ಯಂಡ್ ಮೈ ಬೆಸ್ಟ್ ಥಾಟ್ಸ್ ಎಂಪ್ಲಾಯ್ ಅಂತ ಹೇಳ್ತಾನೆ. ಇದರ ಅರ್ಥ ಏನು ಅಂತಂದರೆ, ಮಗು ಏನು ಕೇಳ್ಕೊಳ್ತಾ ಇಲ್ಲಿ, ಮತ್ತು ಆ್ಯಂಡ್ ಅಂದರೆ ಮತ್ತು, ಮೇ ಐ ಮೈ ಬೆಸ್ಟ್ ಥಾಟ್ಸ್ ಎಂಪ್ಲಾಯ್ ಅಂದರೆ ನನ್ನಲ್ಲಿರ್ತಕ್ಕಂಥ ಒಳ್ಳೆಯ ಆಲೋಚನೆಗಳನ್ನ ಬಳಸುವಂತೆ ಮಾಡು. ನನ್ನಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ಬಳಸುವಂತೆ ಮಾಡು, ನನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಆಲೋಚನೆಗಳನ್ನ ಬಳಸುವಂತೆ ಮಾಡು ಅಂತ ಇಲ್ಲಿ ದೇವರಿಗೆ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ಮೈ ಬೆಸ್ಟ್ ಥಾಟ್ಸ್ ಅಂದರೆ ಅತ್ಯುತ್ತಮ ಆಲೋಚನೆಗಳು ಅಂತ ಅರ್ಥ ಆಗುತ್ತೆ. ಎಂಪ್ಲಾಯ್ ಅಂತಂದರೆ ಬಳಸುವಂಥ ಅರ್ಥವನ್ನು ಕೊಡುತ್ತೆ. ಆ ರೀತಿಯಾಗಿ ಮಗು ಕೇಳ್ಕೊಳ್ತಾ ಇದೆ. ಟು ಬಿ ಮೈ ಪೇರೆಂಟ್ಸ್ ಹೋಪ್ ಆ್ಯಂಡ್ ಜಾಯ್ ಅಂತ ಹೇಳ್ತಾನೆ. ಅಂದರೆ ನನ್ನ ತಂದೆ ತಾಯಿಗಳಿಗೆ ಅಥವಾ ನನ್ನ ಪೋಷಕರಿಗೆ ಏನಾಗಬೇಕು ಅಂದ್ರೆ, ನಾನು ನನ್ನ ಪೋಷಕರಿಗೆ ಭರವಸೆ ಮತ್ತು ಸಂತೋಷವನ್ನು ಕೊಡುವಂತೆ ಮಾಡು. ಟು ಬಿ ಮೈ ಪೇರೆಂಟ್ಸ್ ಹೋಪ್ ಆ್ಯಂಡ್ ಜಾಯ್. ಹೋಪ್ ಅಂದರೆ ಭರವಸೆ ಅಂತ ಅರ್ಥ ಆಗುತ್ತೆ. ಜಾಯ್ ಅಂದರೆ ಸಂತೋಷವನ್ನು ಕೊಡುವಂತಾಗಲಿ. ಈ ರೀತಿಯಾಗಿ ಮಗು ತನ್ನ ತಂದೆ ತಾಯಿಗಳ ಬಗ್ಗೆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಇದೆ. ಟು ಬಿ ಮೈ ಪೇರೆಂಟ್ಸ್ ಹೋಪ್ ಆ್ಯಂಡ್ ಜಾಯ್ ಅಂದರೆ ನನ್ನ ತಂದೆ ತಾಯಿಗಳು ಅಥವಾ ಪೋಷಕರಿಗೆ ಭರವಸೆ ಮತ್ತು ಸಂತೋಷವಾಗಲು ಕಾರಣ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಮಗು ಕೇಳ್ತಾ ಇದೆ. ಇನ್ನು ಮುಂದುವರೆದು ಇಲ್ಲಿ ಬರ್ತಕ್ಕಂಥ ಇನ್ನೊಂದು 2 ಪ್ಯಾರಾಗ್ರಾಫ್ಗಳನ್ನ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಆ್ಯಂಡ್ ಆಮೇಲೆ ಓ ಗಾಡ್, ಅಂತ ತಿಳ್ಕೊಬೇಕು ನೀವು ಇಲ್ಲಿ. ಓ ಗಾಡ್ ಪ್ರಿಸರ್ವ್ ಮೈ ಬ್ರದರ್ಸ್ ಟು. ಆ ಹುಡುಗ ಕೇಳ್ಕೊಳ್ತಾ ಇದ್ದಾನೆ, ಏನಂತ ಕೇಳ್ಕೊಳ್ತಾ ಇದ್ದಾನೆ, ಪ್ರಿಸರ್ವ್ ಇವರನ್ನು ಕಾಪಾಡು. ಯಾರನ್ನು? ನನ್ನ ಸಹೋದರಗಳನ್ನ ಅಂದರೆ ಅಣ್ಣ ಮತ್ತು ತಮ್ಮನನ್ನು ಇಬ್ಬರನ್ನು ಸಹಿತ ನೀನು ಕಾಪಾಡು. ಪ್ರಿಸರ್ವ್ ಮೈ ಬ್ರದರ್ಸ್ ಬೋತ್ ಅಂದರೆ ಅವನಿಗೆ ಅಣ್ಣನೂ ಇದ್ದಾನೆ ತಮ್ಮನೂ ಇದ್ದಾನೆ, ಅವರಿಬ್ಬರನ್ನು ಕಾಪಾಡುವಂತೆ ಆತ ದೇವರಲ್ಲಿ ಮೊರೆ ಇಡುತ್ತಿದ್ದಾನೆ, ಪ್ರಾರ್ಥನೆ ಮಾಡುತ್ತಿದ್ದಾನೆ. ಫ್ರಾಮ್ ಈವಿಲ್ ಡೂಯಿಂಗ್ ಆ್ಯಂಡ್ ಫ್ರಾಮ್ ಸ್ಲೂತ್. ಯಾವುದರಿಂದ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದಾನೆ ತನ್ನ ಅಣ್ಣನನ್ನು ತಮ್ಮನನ್ನು ಅಂತಂದರೆ, ಫ್ರಾಮ್ ಈವಿಲ್ ಕೆಟ್ಟದನ್ನು ಮಾಡುವುದರಿಂದ. ಈವಿಲ್ ಡೂಯಿಂಗ್ ಅಂತಂದರೆ ಕೆಟ್ಟದ್ದು ಮಾಡುವುದು, ಅದರಿಂದ ಅವರನ್ನು ಕಾಪಾಡು. ಆ್ಯಂಡ್ ಫ್ರಾಮ್ ಸ್ಲೋತ್ ಅಂದರೆ ಲೇಜಿನೆಸ್ ಅಥವಾ ಸೋಮಾರಿತನ ಅಂತ ಅರ್ಥ ಆಗುತ್ತೆ. ಸೋಮಾರಿತನದಿಂದ ಏನು ಮಾಡಪ್ಪ ಅಂದರೆ ನನ್ನ ಇಬ್ಬರು ಅಣ್ಣ ಮತ್ತು ತಮ್ಮನನ್ನು ಕಾಪಾಡು ಅಂಥೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆ್ಯಂಡ್ ಮೇ ವಿ ಆಲ್ವೇಸ್ ಲವ್ ಈಚ್ ಅದರ್, ಅವರ್ ಫ್ರೆಂಡ್ಸ್, ಅವರ್ ಫಾದರ್ ಆ್ಯಂಡ್ ಅವರ್ ಮದರ್. ಇಲ್ಲಿ ಮುಂದುವರೆದು ಆ ಮಗು ಹೇಳುತ್ತೆ, ಏನಂತ ಹೇಳುತ್ತೆ ಅಂದರೆ, ಅದು
ವಿ ಲವ್ ಈಚ್ ಅದರ್, ನಾವು ಒಬ್ಬರನ್ನೊಬ್ಬರು ಅಂದರೆ ಅಣ್ಣ ತಮ್ಮಂದಿರಿದಾರಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಮಾಡು. ನಾವು ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡುವಂತೆ ಮಾಡುವಂಥ ದೇವರಲ್ಲಿ ಆ ಮಗು ಕೇಳ್ಕೊಳ್ತಾ ಇದೆ. ಆ್ಯಂಡ್ ಮೇ ವಿ ಆಲ್ವೇಸ್ ಲವ್ ಈಚ್ ಅದರ್ ಅಂದರೆ ನಾವು ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡ್ಕೋಬೇಕು, ಆ ರೀತಿಯಾಗಿ ಇಡುವಂಥ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. ಅವರ್ ಫ್ರೆಂಡ್ಸ್ ಆಗಿರ್ಬೋದು, ಅವರ್ ಫಾದರ್ ಆ್ಯಂಡ್ ಅವರ್ ಮದರ್, ನನ್ನ ಸ್ನೇಹಿತರು, ನನ್ನ ತಂದೆ, ನನ್ನ ತಾಯಿಯನ್ನು ನಾನು ಯಾವಾಗಲೂ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಮಾಡು, ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಮಾಡು ಅಂತ ಹೇಳಿ ಇಲ್ಲಿ ಮಗು ಕೇಳ್ಕೊಳ್ತಾ ಇದೆ. ಕೊನೆಯದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆ್ಯಂಡ್ ಸ್ಟಿಲ್ ಓ ಲಾರ್ಡ್ ಟು ಮೀಟ್ ಇಂಪಾರ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಸ್ಟಿಲ್ ಅಂದರೆ ಏನು ತಿಳ್ಕೊಬೇಕು ನೀವು ಇಲ್ಲಿ ಅಂತಂದರೆ, ಆ್ಯಂಡ್ ಸ್ಟಿಲ್ ಅಂತಂದರೆ ಮತ್ತು ಇನ್ನು ಅನ್ನೋದಕ್ಕೆ ನಾವು ಸ್ಟಿಲ್ ಅಂತ ಕರಿತೇವೆ. ಇನ್ನು ಏನು ಮಾಡಬೇಕು ನೀನು ಅಂತಂದರೆ, ಓ ಲಾರ್ಡ್, ಓ ದೇವರೇ, ಟು ಮೀ ಇಂಪಾರ್ಟ್ ಅಂದರೆ ನನಗೆ ಅನುಗ್ರಹಿಸು, ನನಗೆ ಅನುಗ್ರಹ ಮಾಡು. ಓ ಭಗವಂತನೇ, ನನಗೆ ಅನುಗ್ರಹ ಮಾಡು. ಆ್ಯನ್ ಇನ್ನೋಸೆಂಟ್ ಆ್ಯಂಡ್ ಗ್ರೇಟ್ಫುಲ್ ಹಾರ್ಟ್, ನನ್ನ ಹೃದಯ ಹೇಗಿರಬೇಕಂದ್ರೆ ಅದು ಮುಗ್ಧವಾಗಿರಬೇಕು. ಆ್ಯನ್ ಇನ್ನೋಸೆಂಟ್ ಅಂದರೆ ಮುಗ್ಧವಾಗಿರ್ತಕ್ಕಂಥದ್ದು. ಆ್ಯಂಡ್ ಗ್ರೇಟ್ಫುಲ್ ಹಾರ್ಟ್ ಅಂತಂದರೆ ಅದು ಕೃತಜ್ಞತೆ ಇರುವಂತಹ ಮನಸ್ಸನ್ನು ಕೊಡು. ಕೃತಜ್ಞತೆ ಇರತಕ್ಕಂಥ ಹಾರ್ಟ್ ಅಂದರೆ ಇಲ್ಲಿ ಏನು ತಿಳ್ಕೊಬೇಕು, ಹೃದಯ ಅಲ್ಲ ಮನಸ್ಸು ಅಂತ ತಿಳ್ಕೊಬೇಕು. ಗ್ರೇಟ್ಫುಲ್ ಹಾರ್ಟ್ ಅಂತಂದರೆ ಕೃತಜ್ಞತೆ ಇರುವಂಥ ಮನಸ್ಸನ್ನು ಕೊಡು. ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಹುಡುಗ, ನನಗೆ ಅನುಗ್ರಹಿಸು. ಓ ದೇವರೇ, ಇದನ್ನು ನನಗೆ ಅನುಗ್ರಹಿಸು. ಏನನ್ನ? ಆ್ಯನ್ ಇನ್ನೋಸೆಂಟ್, ಮುಗ್ಧವಾಗಿರುವಂಥದ್ದು. ಆ್ಯಂಡ್ ಗ್ರೇಟ್ಫುಲ್ ಹಾರ್ಟ್, ಒಂದು ಕೃತಜ್ಞತೆ ಇರುವಂಥ ಮನಸ್ಸನ್ನು ಕೊಡು ಅಂಥೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ದ್ಯಾಟ್ ಆಫ್ಟರ್ ಮೈ ಲಾಸ್ಟ್ ಸ್ಲೀಪ್ ಅಂದರೆ ಇದರ ಅರ್ಥ ಲಾಸ್ಟ್ ಸ್ಲೀಪ್ ಅಂದರೆ ಮರಣ ಅಂತ ಅರ್ಥ ಆಗುತ್ತೆ. ನನ್ನ ಮರಣದ ನಂತರ ಅನ್ನೋದಕ್ಕೆ ದ್ಯಾಟ್ ಆಫ್ಟರ್ ಮೈ ಲಾಸ್ಟ್ ಸ್ಲೀಪ್ ಐ ಮೇ ಅವೇಕ್ ಟು ದೈ ಇಟರ್ನಲ್ ಡೇ ಅಂತ ಹೇಳ್ತಾನೆ. ಇಲ್ಲಿ ಅವನು ಕೇಳ್ಕೊಳ್ತಾನೆ, ನನ್ನ ಮರಣದ ನಂತರ ನಾ ಏನು ಮಾಡಬೇಕು ಅಂತಂದರೆ ಸ್ವರ್ಗದಲ್ಲಿ ಅಂದರೆ ನಿನ್ನ ಆಶ್ರಯದಲ್ಲಿ, ದೇವರ ಆಶ್ರಯದಲ್ಲಿ ಏನು ಮಾಡಬೇಕು ಅಂದರೆ ಶಾಶ್ವತವಾಗಿ ಸ್ವರ್ಗದಲ್ಲಿ ಎಚ್ಚರಗೊಳ್ಳುವಂತೆ ಮಾಡು. ಅವೇಕ್ ಟು ದಾಯ್ ಅಂದರೆ ನಿನ್ನ ಅಂತ ಅರ್ಥ ಆಗತ್ತೆ. ಇದು ಓಲ್ಡ್ ಇಂಗ್ಲೀಷ್ ಇರೋದ್ರಿಂದ ದಾಯ್ ಅಂದರೆ ನಿನ್ನ ಅಂತ ಅರ್ಥ ಕೊಡುತ್ತೆ. ದಾಯ್ ಇಟರ್ನಲ್ ಡೇ ಅಂತಂದರೆ ಶಾಶ್ವತವಾಗಿ ನಿನ್ನ ಒಂದು ಸ್ಥಳದಲ್ಲಿ ನಾನು ಎಚ್ಚರವಾಗಿರುವಂತೆ ಮಾಡು ಅಂಥೇಳಿ ಈ ಒಂದು ಪದ್ಯವನ್ನು ಸ್ಯಾಮುವಲ್ ಟೈಲರ್ ಕಾಲ್ಡ್ರಿಡ್ಜ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಗು ಇಲ್ಲಿ ಮಾಡಿಕೊಡ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.